ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಆಗಿರ್ತಕ್ಕಂತ ಒಂದು ಸ್ಪೋಕನ್ ಇಂಗ್ಲಿಷ್ ಒಂದು ಫ್ರೇಸಸ್ ಗಳನ್ನ ಹೇಗೆ ಕಲಿಯೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಬರ್ತಾ ಇದ್ದೇನೆ. ಸೊ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರು ಇಂಗ್ಲಿಷ್ ಅನ್ನ ಕಲಿಬೇಕು ಅಂತ ಅನ್ಕೊಂಡಿದ್ದಾರೆ ಹೆಚ್ಚು ಜನರಿಗೆ ಶೇರ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನು ಆನ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ ನಾವು ಮಾಡ್ತಕ್ಕಂಥ ಹೊಸ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಈಸಿಯಾಗಿ ಅವೈಲೇಬಲ್ ಇದ್ದಾವೆ. ಸೊ ಲೆಟ್ಸ್ ಮೂವ್ ಆನ್ ಟು ದ ಕ್ಲಾಸ್. ಆಸ್ ಮತ್ತು ಆಸ್ ಇವುಗಳನ್ನ ಒಂದು ಕಂಜಂಕ್ಷನ್ ರೂಪದಲ್ಲಿ ನಾವು ಈ ರಿಟರ್ನ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಾವು ಬಳಸ್ತೇವೆ. ಕಂಜಂಕ್ಷನ್ ಅಂತಂದ್ರೆ ಎರಡು ವಾಕ್ಯಗಳನ್ನ ಅಥವಾ ಒಂದು ಶಬ್ದಗಳನ್ನ ಸೇರಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಸಾಕಷ್ಟು ಕಂಜಂಕ್ಷನ್ ಗಳನ್ನು ಕೂಡ ನಾವು ಕೂಡ ನೋಡಿದ್ದೇವೆ. ಇಲ್ಲಿ ನೋಡಿ, ಆಸ್ ಮತ್ತು ಆಸ್ ಅನ್ನ ಕಂಪೇರ್ ಮಾಡ್ಲಿಕ್ಕೆ ಎರಡು ವಸ್ತುಗಳು ಸೇಮ್ ಅಥವಾ ಎರಡು ವಸ್ತುಗಳು ಡಿಫ್ರೆಂಟ್ ಆಗಿದ್ದಾವೆ ಅಂತ ಹೇಳಲಿಕ್ಕೆ ನಾವು ಈ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಅಥವಾ ರಿಟರ್ನ್ ಲ್ಯಾಂಗ್ವೇಜ್ ಅಲ್ಲಿ ಇದನ್ನು ನಾವು ಬಳಸಿ ಹೇಳ್ತೇವೆ. ಯಾವಾಗ ಬಳಸ್ತೇವೆ? ಇಟ್ ಈಸ್ ಯೂಸ್ಡ್ ಟು ಇಂಡಿಕೇಟ್ ವೆನ್ ಟೂ ಪೀಪಲ್ ಆರ್ ಆಬ್ಜೆಕ್ಟ್ಸ್. ಯಾವಾಗ ಎರಡು ವ್ಯಕ್ತಿಗಳು ಅಥವಾ ವಸ್ತುಗಳು ಸಿಮಿಲರ್, ಇಬ್ಬರು ಒಂದೇ ಇದ್ದಾಗ ಅಥವಾ ಬೇರೆ ಬೇರೆ ಇದ್ದಾಗ, ಒಂದೇ ಅಥವಾ ಬೇರೆ ಬೇರೆ ಇದ್ದಾಗ ಆಸ್ ಮತ್ತು ಆಸ್ ಅನ್ನು ನಾವು ಬಳಸಿ ಹೇಳ್ತೇವೆ. ಅದಕ್ಕೊಂದು ಫಾರ್ಮುಲಾ ಇದೆ. ಆಸ್ ಪ್ಲಸ್ ಅಡ್ಜೆಕ್ಟಿವ್ ಪ್ಲಸ್ ಆಸ್, ಈ ತರ ಬಳಸಬೇಕು ನಾವು. ಅಡ್ಜೆಕ್ಟಿವ್ ಅಂದ್ರೆ ಗೊತ್ತಾಯಿದೆ, ಇಟ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರೊನೌನ್ಸ್. ವಸ್ತುಗಳನ್ನ ಅಥವಾ ವ್ಯಕ್ತಿಗಳನ್ನ ಹೊಗಳಲಿಕ್ಕೆ ಇರತಕ್ಕಂತ ಒಂದು ಯಾವುದು ಅಡ್ಜೆಕ್ಟಿವ್. ಹಾಗಾದ್ರೆ ನಾನೊಂದು ಎಷ್ಟು ವಾಕ್ಯಗಳನ್ನ ಬರೆದಿದ್ದೀನಿ, ಒಂದು ನಾನು ಹೇಳ್ತೀನಿ, ಆಮೇಲೆ ನೀವೇ ಟ್ರೈ ಮಾಡ್ಕೊತಾ ಹೋಗಿ. ಸೊ ನೋಡಿ, ನಿಮ್ಮ ಕಂಪ್ಯೂಟರ್ ನನ್ನ ಕಂಪ್ಯೂಟರ್ನಂತೆ ಹೊಸದು. ನೋಡಿ, ಎರಡು ವಸ್ತುಗಳಿದೆ. ನಿಮ್ಮ ಅಂದ್ರೆ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದೇನೆ ಇನ್ನೊಬ್ಬನಿಗೆ, ನಿಮ್ಮ ಕಂಪ್ಯೂಟರ್ ನನ್ನ ಕಂಪ್ಯೂಟರ್ನಂತೆ ಅಂದ್ರೆ ನನ್ನಷ್ಟೇ ಹೊಸದು ಅಂತ ಹೇಳ್ತೇವೆ. ಇದನ್ನು ನೋಡಿ, ನಿಮ್ಮ ಅಂದ್ರೆ ಯುವರ್ ಅಂತ ಬಳಸ್ತೇವೆ. ಕಂಪ್ಯೂಟರ್, ಯುವರ್ ಕಂಪ್ಯೂಟರ್, ಯುವರ್ ಕಂಪ್ಯೂಟರ್ ಈಸ್ ಆಸ್, ಅಡ್ಜೆಕ್ಟಿವ್ ಬರ್ಬೇಕಲ್ವಾ, ಆಸ್ ನ್ಯೂ, ಮತ್ತೇನ್ ಬರ್ಬೇಕು, ಆಸ್ ಮೈ ಕಂಪ್ಯೂಟರ್. ನೋಡಿ, ಯುವರ್ ಕಂಪ್ಯೂಟರ್ ಈಸ್ ಆಸ್ ನ್ಯೂ ಆಸ್ ಮೈ ಕಂಪ್ಯೂಟರ್. ಮೈ ಕಂಪ್ಯೂಟರ್ ನನ್ನ ಕಂಪ್ಯೂಟರ್. ಆಸ್ ನ್ಯೂ ಆಸ್ ಅಂದ್ರೆ ನನ್ನ ಕಂಪ್ಯೂಟರ್ ನಷ್ಟೇ ಹೊಸದು, ಅಂದ್ರೆ ಎರಡು ಕಂಪ್ಯೂಟರ್ ಸೇಮ್ ಅಂತ ನಾವು ಹೇಳ್ತಾ ಇದ್ದೇವೆ. ಆಸ್ ನ್ಯೂ ಆಸ್ ಮೈ ಕಂಪ್ಯೂಟರ್, ಈ ರೀತಿ ಬಳಸಬೇಕು. ನೆಕ್ಸ್ಟ್ ನೋಡಿ, ಈ ಮನೆಯು, ದಿಸ್ ಹೌಸ್. ಇಲ್ಲಿ ನೋಡಿ, ಈ ಮನೆಯು ಆ ಮನೆಯಷ್ಟೇನು ದುಬಾರಿ ಅಲ್ಲ. ಇಲ್ಲಿ ನೆಗೆಟಿವ್ ಅಲ್ಲಿ ಹೇಳ್ತಾ ಇದ್ದೇವೆ ನಾವು, ದುಬಾರಿ ಅಲ್ಲ ಅಂತ ಹೇಳ್ತಾ ಇದ್ದೇವೆ. ದಿಸ್ ಹೌಸ್ ಈಸ್ ನಾಟ್ ಆಸ್ ಎಕ್ಸ್ಪೆನ್ಸಿವ್ as that house. ನೋಡಿ, ಈ ಮನೆಯು ಆ ಮನೆಯಷ್ಟೇನು ದುಬಾರಿ ಅಲ್ಲ. ನೆಗೆಟಿವ್ ಅಲ್ಲಿ ಹೇಳ್ತೇವೆ. ನಾಟ್ ಆಸ್ ಎಕ್ಸ್ಪೆನ್ಸಿವ್ ಆಸ್, ಇದು ಕೂಡ ಅಡ್ಜೆಕ್ಟಿವ್. ದಿಸ್ ಮೊಬೈಲ್ ಈಸ್ ಎಕ್ಸ್ಪೆನ್ಸಿವ್, ಎಷ್ಟು ದುಬಾರಿ ಇದೆ, ಯಾವುದು ಮೊಬೈಲ್ ಅಂದ್ರೆ ಅಡ್ಜೆಕ್ಟಿವ್ ಅಲ್ಲಿ ಹೇಳ್ತಾ ಇದ್ದೀವಿ ನಾವು. ಈಗ ನೋಡಿ, ನಿಮ್ಮ ತೋಟವು ನನ್ನ ತೋಟದಷ್ಟೇ ಸುಂದರವಾಗಿದೆ. ಇಲ್ಲಿ ನಮ್ಮ ತೋಟವನ್ನ ಇನ್ನೊಂದು ತೋಟಕ್ಕೆ ಕಂಪೇರ್ ಮಾಡ್ತಾ ಇದ್ದೀವಿ, ಎರಡು ಸೇಮ್ ಇದಾವೆ ಗುಣಗಳಲ್ಲಿ ಅಂತ ಹೇಳ್ತಾ ಇದೆ. ನೋಡಿ, ಯುವರ್ ಗಾರ್ಡನ್, ಏನ್ ಬರಬೇಕು, ಈಸ್, ಅನಂತರ ಆಸ್, ಸುಂದರವಾಗಿದೆ ಅಲ್ಲಿಗೆ ಬ್ಯೂಟಿಫುಲ್ ಅಂತ ಇದೆ. ಆಸ್ ಬ್ಯೂಟಿಫುಲ್, ಆನಂತರ as adjective ಆದ್ಮೇಲೆ as ಬರಬೇಕು, as beautiful as
My garden. Your garden is as beautiful as my garden. ನಿಮ್ಮ ತೋಟವು ನಮ್ಮ ತೋಟದಷ್ಟೇ ಸುಂದರವಾಗಿದೆ. ಅರ್ಥ ಆಯ್ತು ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಅವಳು ಅವಳ ಅಣ್ಣನಷ್ಟೇ ಎತ್ತರ ಇದ್ದಾಳೆ. ನೋಡಿ, ಅವಳ ಅನ್ಲಿಕ್ಕೆ ಶಿ ಈಸ್ ಬಂತು. ಏನ್ ಬರ್ಬೇಕು ಇವಾಗ? ಆಸ್ ಬರ್ಬೇಕು. ಆಸ್ ನಂತರ ಬರ್ತಕ್ಕಂಥದ್ದು ಏನು? ಅಡ್ಜೆಕ್ಟಿವ್. ಆಸ್ ಟಾಲ್ ಆಸ್ ಹರ್ ಬ್ರದರ್. ಅವಳ ಅಣ್ಣನಷ್ಟೇ ಎತ್ತರ ಇದ್ದಾಳೆ. ಇಟ್ ಮೀನ್ಸ್ ಅವಳು ಅಷ್ಟೇ ಎತ್ತರ ಇದ್ದಾಳೆ, ಅವಳ ಅಣ್ಣನು ಕೂಡ ಅಷ್ಟೇ ಎತ್ತರ ಇದ್ದಾನೆ. ಬೋತ್ ಆರ್ ಸೇಮ್, ನಾಟ್ ಡಿಫರೆಂಟ್ ಅಂತ ಹೇಳ್ಬೋದು ನಾವು. ಇಲ್ಲಿ ನೋಡಿ, ಇನ್ನೊಂದಿದೆ. ಅವಳ ಕೈಗಳು ಮಂಜುಗಡ್ಡೆಯಂತೆ ತಂಪಾಗಿವೆ. ಅವಳ ಕೈಗಳು ಎಷ್ಟು ಕೋಲ್ಡ್ ಇದಾವೆ, ಆ ಐಸ್ ಹಿಂದಾಗಿ ಯಾವ ರೀತಿಯಾಗಿ ಭಾವನೆ ಆಗುತ್ತಲ್ಲ ಅಷ್ಟೇ ತಂಪಾಗಿದ್ದಾವೆ ಅಂತ ಹೇಳ್ತೀವಿ. ಇಲ್ಲಿ ಕೈಗಳನ್ನ ಮಂಜುಗಡ್ಡೆಗೆ ಕಂಪೇರ್ ಮಾಡಿದೀವಿ ನಾವು. ಈಗ ನೋಡಿ, ಅವಳ ಹರ್ hands are as cold as ice. Her hands are as cold as ice. Okay, next one. ನನ್ನ ಕೂದಲು ನಿನ್ನ ಕೂದಲಿನಷ್ಟೇ ಉದ್ದವಾಗಿದೆ. ನೋಡಿ, ಮೈ ಹೇರ್ಸ್ ಅನ್ಬಾರ್ದು, ಹೇರ್ ಅನ್ಬೇಕು. ಮೈ ಹೇರ್ ಈಸ್ ಆಸ್, ಉದ್ದ ಅನ್ನೋದಕ್ಕೆ ಲಾಂಗ್, ಆಸ್ ಯುವರ್ ಹೇರ್. ಮೈ ಹೇರ್ ಈಸ್ ಆಸ್ ಲಾಂಗ್ ಆಸ್ ಯುವರ್ ಹೇರ್. ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ, ನನ್ನ ಕೂದಲನ್ನ ಇನ್ನೊಂದು ಕೂದಲಿಕ್ಕೆ. ನೆಕ್ಸ್ಟ್ ನೋಡಿ, ಈ ಮನೆಯು ಆ ಮನೆಯಷ್ಟೇನು ದೊಡ್ಡದಲ್ಲ. ಮತ್ತೆ ನೆಗೆಟಿವ್ ಸೆಂಟೆನ್ಸ್. ದಿಸ್ ಹೌಸ್ ಈಸ್ ನಾಟ್ as big as that house. This house is not as big as that house. ಈ ಮನೆಯು ಆ ಮನೆಯಷ್ಟೇನು ದೊಡ್ಡದಲ್ಲ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಆಸ್ ಮತ್ತು ಆಸ್ ಅನ್ನ ಯಾವ ರೀತಿಯಾಗಿ ನಾವು ಬಳಸಬೇಕು, ಯಾವ ರೀತಿಯಾಗಿ ಅಡ್ಜೆಕ್ಟಿವ್ ಮುಖಾಂತರ ಬಳಸಬೇಕು ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ನೋಡಿದ್ವಿ. ಸೊ ನಾನು ಕೆಲವೊಂದಿಷ್ಟು ಕನ್ನಡದಲ್ಲಿ ವಾಕ್ಯಗಳನ್ನ ಹೇಳ್ತೀನಿ, ನೀವು ಕೂಡ ಇದೇ ರೀತಿ ಆಸ್ ಮತ್ತು ಅಡ್ಜೆಕ್ಟಿವ್ ಅಂತ ಆಸ್ ಬಳಸಿ ವಾಕ್ಯಗಳನ್ನ ಮಾಡಿ ಕಳಿಸಿ ಪ್ಲೀಸ್. ಓಕೆ. ಅವಳು ಅವಳ ಅಣ್ಣನಷ್ಟೇ ಸುಂದರವಾಗಿದ್ದಾಳೆ. ನನ್ನ ಗಾಡಿಯು ನಿನ್ನ ಗಾಡಿಯಷ್ಟೇ ಹೊಸದು. ಈ ಮನೆಯು ಅರಮನೆಯಷ್ಟೇ ದೊಡ್ಡದು. ನನ್ನ ಮೊಬೈಲು ಆಪಲ್ ಮೊಬೈಲ್ ತರ ಏನು ದುಬಾರಿ ಅಲ್ಲ. ಈ 4 ವಾಕ್ಯಗಳನ್ನ ಆಸ್ ಮತ್ತು ಆಸ್ ಅನ್ನು ಬಳಸಿ ನೀವು ಒಂದು ಕಮೆಂಟ್ ಮುಖಾಂತರ ಮಾಡಿ ತಿಳಿಸಿ. So that I can check and whether it is correct or wrong. So let's see in the next class. Until have a nice day. Keep watching our videos and share it to maximum people and support our channel by your valuable likes and sharing and etc. Thank you. See you in the next class.